ಪುನೀತ್ ಕಿರಿಹಳ್ಳಿ ವಿರುದ್ಧ ಮಾತನಾಡಿದ 4 ಇನ್ಸ್ಟಾಗ್ರಾಂ ಆರೋಪಿಗಳ ವಿರುದ್ಧ ಎಫ್ಐಆರ್. ಇನ್ನು ಜಾಮೀನು ಪಡೆಯಲು ಸಹಾಯ ಮಾಡಿದ ವಕೀಲ್ ಸದಂ ಬೇಗ್ ಅವರೊಂದಿಗೆ ಕೆಪಿ ನ್ಯೂಸ್ನ ಬೆಂಗಳೂರು ರಿಪೋರ್ಟರ್ ಫಾರೂಕ್ ಅಹಮದ್ ವಿಶೇಷ ಸಂದರ್ಶನ ಇಲ್ಲಿದೆ ನೋಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಪಿ ನ್ಯೂಸ್. ನಾನು ನಿಮ್ ಜೊತೆಗಿದ್ದೀನಿ ಫಾರೂಕ್. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ. ಏನಂದ್ರೆ ಈದ್ ಮಿಲಾದುನ್ ನಬಿ ನಡಿಬೇಕಾದ್ರೆ ಪುನೀತ್ ಕಿರಿಹಳ್ಳಿ ಅನ್ನೋ ಒಬ್ಬ ಹಿಂದೂ ಕಾರ್ಯಕರ್ತ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾನೆ. ಆ ವಿಡಿಯೋಗೆ ಉತ್ತರ ಕೊಡಕ್ಕೆ ಹಲವಾರು ಮುಸ್ಲಿಂ ಹುಡುಗರು ಮುಂದ್ಬಂದು ಅವರಿಗೆ ಕೌಂಟರ್ ಕೊಡಕ್ ಹೋಗ್ತಾರೆ. ಅದ್ರ ಪರಿಣಾಮ ಏನಾಗುತ್ತೆ, ಇವತ್ತು ಕಲ್ಲಾಸ್ಪಾಳ್ಯ ಸ್ಟೇಷನ್ ಅಲ್ಲಿ ಸುಮಾರು 5 ಜನದ ಮೇಲೆ ಸೊಮಾಟೋ ಎಫ್ಐಆರ್ ನ ದಾಖಲಿಸ್ಕೊಂಡು ಪೊಲೀಸರು ಇವತ್ತು ಅರೆಸ್ಟ್ ಮಾಡ್ತಾರೆ. ಈ ಸಮಯದಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ, ಮುಸ್ಲಿಂ ಸಮಾಜದಲ್ಲಿ ದೊಡ್ಡ ನಾಯಕರುಗಳು ಘಟಾನುಘಟಿಗಳು ಅನ್ಕೊಂಡು ನಾವು ಮುಂದ್ ಬರೋರು ಇವತ್ತು ಯಾರು ಮುಂದ್ ಬರಲ್ಲ. ಸದ್ದಾಂ ಬೇಗ್ ಅನ್ನೋ ಒಬ್ಬ ಅಡ್ವೊಕೇಟ್ ಅವರು ಇಡೀ ದಿನ ಅವ್ರ ಕೆಲಸ ಕಾರ್ಯವನ್ನು ಬಿಟ್ಟು ಕಲ್ಲಾಸ್ಪಾಳ್ಯ ಸ್ಟೇಷನ್ ಅಲ್ಲಿ ಇದ್ದು ಆ ಹುಡುಗರು ಕರೆದು ಅವ್ರಿಗೆ ನಾನು ಇದೀನ್ ಬನ್ನಿ, ನಿಮ್ಗೇನೋ ಆಗಾಗ ಬಿಡಲ್ಲ ಅಂತ ಹೇಳಿ ಇವತ್ತು ಅವ್ರಿಗೆಲ್ಲ ಬೇಲ್ ಮಾಡಿಸಿರ್ತಾರೆ. ಕೆಲವರು ಅವರೇ ಹೋಗಿ ಬೇಲ್ ತಗೊಂಡಿರ್ತಾರೆ. ಸರ್, ಈಗ ಸಮಾಜದಲ್ಲಿ ಹಲವಾರು ಸಲ ನೋಡಿದೀವಿ ಸರ್, ನೀವು ಸಮಾಜದ ಬಗ್ಗೆ ಏನಾದ್ರೂ ಕಷ್ಟ ಅಂತ ಬಂದಾಗ ನೀವು ಒಬ್ಬರೇ ಹೋಗಿ ನಿಲ್ತೀರಾ. ಆದ್ರೆ ಎಲೆಕ್ಷನ್ ಸಮಯದಲ್ಲಿ ಭಾಷಣಗಳಲ್ಲಿ ನಾವು ನೋಡ್ಬೋದು ಹಲವಾರು ಮುಸ್ಲಿಂ ಮುಖಂಡರುಗಳಿದ್ದಾರೆ. ಈ ಮುಸ್ಲಿಂ ಮುಖಂಡರುಗಳ ಕೊರತೆ ಇದೆಯಾ ಸರ್ ಮುಸ್ಲಿಂ ಸಮಾಜದಲ್ಲಿ? ಅಸ್ಸಲಾಮು ಅಲೈಕುಂ ಸರ್, ನೀವು ಈ ಪ್ರಶ್ನೆ ಮಾಡಿ ನನಗೆ ತುಂಬಾ ಟಫ್ ಸಿಚುವೇಶನ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ. ನಾನು ಬರ್ತೀನಿ, ಬೇರೆಯವರು ಬರಲ್ಲ ಅಂತ. ನೋಡಿ, ಇಲ್ಲಿ ನಾನು ಬರ್ತೀನಿ ಅಂದ್ರೆ ನಾನು ಯಾವಾಗ LLB ಮಾಡಿ ಬಾರ್ ಕೌನ್ಸಿಲ್ ಅಲ್ಲಿ ಓತ್ ತಗೊಂಡೆ, ಆ ಟೈಮಲ್ಲಿ ಅವ್ರು ಹೇಳಿದ ಓತ್ನ ಹೇಳದ್ ಬಿಟ್ಟು ನಾನು ಅಲ್ಲಾನ ಸಾಕ್ಷಿ ಇಟ್ಟು ಒಂದು ಪ್ರಮಾಣ ಮಾಡಿದ್ದೀನಿ ನನ್ನ ದೇವ್ರ ಹತ್ರ, ನನ್ನ ಪರಮಾತ್ಮನ ಹತ್ರ. ಯಾವತ್ತಾದ್ರೂ ಒಂದು ಸಿಚುವೇಶನ್, ಒಂದು ಪರಿಸ್ಥಿತಿ ಬಂತು, ಅಲ್ಲಿ ನನ್ನ ಸಮಾಜದವ್ರಿಗೆ ಏನಾದ್ರೂ ತೊಂದರೆ ಆಯ್ತು, ಅವ್ರ ಅಮಾಯಕರಿದ್ದಾರೆ ಅಂದ್ರೆ ಫೀಸ್ ಹವೀಲಿಲ್ಲ, ನಾನಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಕ್ಕೆ, ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ಗೆ ನೀನು ಶಕ್ತಿ ಕೊಡು ದೇವ್ರೆ ಅಂತ ನಾನು ಇವತ್ತು ಬೆಳಗ್ಗೆ ನನಗೆ ಒಂದು ಕಾಲ್ ಬರುತ್ತೆ. ನನ್ನೊಂದು ಅಡ್ವೊಕೇಟ್ ಫ್ರೆಂಡ್ ನನಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಅಣ್ಣ ಈ ತರ ಸಮಸ್ಯೆ ಆಗಿದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಮೇಲೆ ಕಲಾಸಿಪಳ್ಯ ಸ್ಟೇಷನ್ ಅಲ್ಲಿ FIR ಆಗಿ ಅವ್ರಿಗೆ ಅರೆಸ್ಟ್ ಮಾಡ್ತಿದ್ದಾರೆ. ಒಬ್ರಿಗೆ ಆಸಿಫ್ ಸುಲ್ತಾನ್ ಅವ್ರಿಗೆ ನಿನ್ನೆ ರಾತ್ರಿ ಮನೆಗೆ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ನೀವು ಆದಷ್ಟು ಬೇಗ ಬಂದು ನೋಡ್ಬೇಕು ಅಂತ. ನಾನು ನಮ್ ಯುವಕರು ಸರಿ ಮಾಡೋರೆ ತಪ್ಪು ಮಾಡೋರೆ ಅಂತ ನಾವು ಡಿಬೇಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅವ್ರಿಗೆ ಹೋಗ್ಬಿಟ್ಟು ನಾವು ಕಾನೂನು ಪರವಾಗಿ ಏನ್ ನ್ಯಾಯ ಇದೆ, ಏನ್ ಹೋರಾಟ ಮಾಡ್ಬೇಕು ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಂತ ನಾನು ಟ್ರೈ ಮಾಡಿದೆ. ಸುಮಾರು 10 ರಿಂದ 15 ಜನರಿಗೆ ಪೊಲೀಸ್ನವರು ರೌಂಡ್ ಅಪ್ ಮಾಡಿ ಇವ್ರಿಗೆ ಅರೆಸ್ಟ್ ಮಾಡಬೇಕು, ಇವ್ರಿಗೆ ಹೇಗಾದ್ರೂ ಒಂದು ನಾವು ಸೆಕ್ಷನ್ಸ್ ಇಂಪ್ಲಿಕೇಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ಇವ್ರ ಮೇಲೆ ನಾವು ಕ್ರಮ ತಗೋಬೇಕು ಅಂತ ಅವರು ಪ್ರಯತ್ನ ಪಡ್ಕೊಂಡಿದ್ರು. ಈಗ FIR ಆದ್ರೆ ದೇರ್ ಇಸ್ ಅ ಪ್ರೊಸೀಜರ್ ವಿಚ್ ವಿ ಹ್ಯಾವ್ ಟು ಫಾಲೋ. ಪೊಲೀಸ್ನವ್ರು FIR ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಸುಮ್ಮನೆ ಏನು ಮಾಡಿಲ್ಲ, ಅವ್ರಿಗೇನು ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅವ್ರೇನು FIR ಮಾಡಿಲ್ಲ. ಪೊಲೀಸ್ ಇಸ್ ಫಾರ್ ಅಸ್, ನಮಗೋಸ್ಕರ ಪೊಲೀಸ್ ಇರೋದು. ಅವ್ರೇನು ಬೇಕಂತ FIR ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ನಮ್ ಯುವಕರ ಕಡೆಯಿಂದ ತಪ್ಪಾಗಿದೆ. ಪುನೀತ್ ಕಿರಿಹಳ್ಳಿ ಅಂತ ಅವನೊಂದು ನಾಯಿ, ಅವನು ಬಾಯಿಗೆ ಬಂದಂಗೆ ಬೊಗಳ್ತಾನೆ ಅಂತ ಎಲ್ಲಾರು ನಿಂತ್ಕೊಂಡು ಅವನಿಗೆ ಉತ್ತರ ಕೊಡ್ಬೇಕಂತ ಇಲ್ಲ. ಅವ್ರ ಕಡೆ ಅವರೇ ಅವನಿಗೆ ಸಹಿಸ್ಕೊತಿಲ್ಲ. ಅವನು ಧರ್ಮಸ್ಥಳಕ್ಕೆ ಹೋದ್ನಲ್ವಾ, ಕಾಲಿಟ್ರೆ ಹೊಡಿತೀವಿ ನಿನ್ಗೆ ಅಂತ ಹಿಂದೂ ಪರ ಹೋರಾಟಗಾರರು ನಿಂತ್ಕೊಂಡಿದ್ರು. ನೀನು ಈ ಭೂಮಿಯಲ್ಲಿ ಕಾಲಿಟ್ರೆ ನಿಮ್ಗೆ ಹೊಡಿತೀವಿ, ಓಡೋ ಇಲ್ಲಿಂದ ಅಂತ ಓಡಿಸಿರೋ ಜನ. ಪುನೀತ್ ಕಿರಿಹಳ್ಳಿಗೆ ಯಾರು ಸ್ವೀಕರಿಸಲ್ಲ. ಅವನೇನು ಹೀರೋ ಅಲ್ಲ, ಅವನೇನು ಲೀಡರ್ ಅಲ್ಲ. ಅವನು ಬೇಕು ಅಂತ ಹಿಂದೂ ಮುಸಲ್ಮಾನರಲ್ಲಿ ಗಲಾಟೆ ಮಾಡುವ ಉದ್ದೇಶದಿಂದ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದಕ್ಕೆ ನಮ್ ಯುವಕರು ವಿತ್ ಇನ್ ದ ಲಿಮಿಟ್ಸ್, ನೋಡಿ, ನಮ್ ಭಾರತದ ಸಂವಿಧಾನ, ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಗೆ ರೈಟ್ಸ್ ಕೊಡುತ್ತೆ ಮಾತಾಡಕ್ಕೆ. ಬಟ್ ಅದಕ್ಕೆ ಲಿಮಿಟೇಷನ್ಸ್ ಇದೆ. ನಾವು ಬಾಯಿಗೆ ಬಂದಂಗೆ ಮಾತಾಡ್ತೀವಿ, ಅಮ್ಮನ್ ಅಕ್ಕನಂತ ಬೈತೀವಿ, ಆರೇ ಇದರ್ ಕಾರೇ ಆಯ್ತು, ಆರೇ ಇದರ್ ಅಂತ. ಏನ್ ಸಿಗುತ್ತೆ ನಿಮ್ಗೆ ಆ ತರ ಮಾತಾಡಿದ್ರೆ? ನೀವು ಉತ್ತರ ಕೊಡ್ಬೇಕಂದ್ರೆ ನೀವು ಕಾನೂನು ಚೌಕಟ್ಟಿನಲ್ಲಿ, ಕಾನ್ಸ್ಟಿಟ್ಯೂಷನ್ ಚೌಕಟ್ಟಿನಲ್ಲಿ ಬಾಲ್ಗೆಗೆ ನೀವು ಲಗಾಮಲ್ಲಿ ಇಟ್ಕೊಂಡು ನೀವು ತಕ್ಕಂತ ಉತ್ತರ ಕೊಡಿ. ಅವ್ನ್ ಟಿಟ್ ಅಂದ್ರೆ ನೀವು ಟ್ಯಾಟ್ ಅನ್ನಿ, ಅವ್ನ್ ಬಾರೋ ಅಂದ್ರೆ ನೀನ್ ಹೋಗೋ ಅನ್ನಿ. ಆ ಲಿಮಿಟ್ಸ್ ಅಲ್ಲಿ, ಆ ರೇಂಜ್ ಅಲ್ಲಿ ನೀವು ಮಾತಾಡ್ಬೇಕು. ಅವನು
ಹಿಕ್ಮತ್ ಯೂಸ್ ಮಾಡಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೆ ನಮ್ ಯುವಕರು ಸೋಷಿಯಲ್ ಮೀಡಿಯಾನಲ್ಲಿ ಹೀರೋಗಳಾಗಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ನಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಅನ್ಕೊಂಡು ನೀವು ಏನ್ ಮೆಸೇಜ್ ಕೊಡ್ತಿದ್ದೀರಾ ಸಮಾಜಕ್ಕೆ? ಇವತ್ತು ನಿಮಗ್ ತೊಂದ್ರೆ ಆಯ್ತಲ್ವಾ? ನಿಮ್ ಮನೆಯವ್ರಿಗೆ ಬಿಟ್ಟು ಬೇರೆ ಯಾರಾದ್ರೂ ಬಂದ್ರ? ಯಾರಾದ್ರೂ ನಿಮ್ಗೋಸ್ಕರ ನಿಂತ್ಕೊಂಡ್ರ? ಯಾರಾದ್ರೂ ನಿಮ್ಗೋಸ್ಕರ ಮಾತಾಡಿದ್ರ ಅಂತ? ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲರಿಗೆ ಕೆಲಸ ಮಾಡೋ ವ್ಯಕ್ತಿ ಮೇಲೆ FIR ಆಗಿದೆ. ಒಂದು ಹುಡುಗ, ನಾನು ಹೆಸರು ತಗೊಳ್ಳಲ್ಲ, ಇದು ವೆಲ್ ಸೆಟಲ್ಡ್ ಪರ್ಸನ್, ಅವನ ಮೇಲೆ FIR ಆಗಿದೆ. ಏನ್ ಸಿಗುತ್ತೆ ನಿಮ್ಗೆ? ನೀವು ಉತ್ತರ ಕೊಡಿ, ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ. ನೀವು ಬಿಲೋ ದ ಬೆಲ್ಟ್ ಮಾತಾಡೋದು, ಬ್ಯಾಡ್ ವರ್ಡ್ಸ್ ಮಾತಾಡೋದು, ಹಿಂದೂ ಮುಸ್ಲಿಂ ಅಂತ ಮಾತಾಡೋದು, ಅವ್ರ ಕಡೆಯವರಾದ್ರೂ ಇರ್ಲಿ ನಮ್ ಕಡೆಯವರಾದ್ರೂ ಇರ್ಲಿ, ಬಾಯಿಗೆ ಬಂದಂಗೆ ಮಾತಾಡೋದನ್ನ ಯಾವಾಗವರೆಗೂ ನಿಲ್ಸಲ್ಲ. ನಮ್ ಸಮಾಜದಲ್ಲಿ ಶಾಂತಿ ಇರಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಬಿರುಗ್ಬಿಟ್ಟಿದೆ ಅನ್ಸಲ್ವಾ ಸರ್? ಯಾಕಂದ್ರೆ ಈಗ ಹುಡುಗರು ಮಾಡಿರೋದು 100% ಸತ್ಯ, ಇದು ತಪ್ಪೇ ಮಾಡಿರೋದವ್ರು. ಆದ್ರೆ ಇವ್ರು ಕಾನೂನು ರೀತಿಯಾಗಿ ಕಂಪ್ಲೇಂಟ್ ಮಾಡಿಸ್ಬೋದಿತ್ತು, FIR ಮಾಡಿಸ್ಬೋದಿತ್ತು. ಆದ್ರೆ ಚಿಕ್ಕ ಹುಡುಗರು ದುಡುಕ್ಬಿಟ್ರು, ನೀವ್ ಹೇಳ್ದಂಗೆ ಏನೋ. ಆದ್ರೆ ಇವ್ರ ಮೇಲೆ ಕ್ರಮ ಆಗುತ್ತೆ. ಆದ್ರೆ ಇದ್ರಲ್ಲಿ ಸುಮಾರು ಜನ ಇವ್ರ ಕಡೆಯಿಂದಾನು ವಿಡಿಯೋಸ್ಗಳು ಬಂದಿದೆ. ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ನಿಮ್ ಕಡೆಯಿಂದ ಏನಾದ್ರು FIR ಮಾಡಿಸಿ ಅವ್ರಿಗೂ ಏನಾದ್ರು ಈ ತರ ಇದ್ ಮಾಡ್ತೀರಾ ಸರ್? ನೋಡಿ, ಪೊಲೀಸ್ ಅವರು ಮುಸ್ಲಿಂ ಯುವಕರ ಮೇಲೆ FIR ಮಾಡಿದ್ದಾರೆ ಅಂದ್ರೆ ಅವ್ರಿಗೂ ಏನು ಸುಮ್ನೆ ಬಿಟ್ಟಿಲ್ಲ. ಈ ಯುವಕರ ಮೇಲೆ FIR ಆಗೋದ್ಕಿಂತ ಮುಂಚೆ ಪುನೀತ್ ಕೆರೆಹಳ್ಳಿ ಮೇಲೆ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಇಂದ FIR ಆಗಿದೆ. ಯಾರ್ಯಾರು ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡ್ಕೊಂಡು, ಇಸ್ಲಾಂ ಧರ್ಮಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಅಪಪ್ರಚಾರ ಮಾಡ್ತವ್ರೆ, ವಿಡಿಯೋಸ್ ಹಾಕ್ತವ್ರೆ, ಅವ್ರ ಮೇಲೇನು ಸಹ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಇರ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್ ಇರ್ಲಿ ಕಣ್ಣಿಟ್ಟಿದ್ದಾರೆ. ಅವ್ರ ಮೇಲೇನು ಸಹ FIRs ಮಾಡಿ ಅವ್ರಿಗೂ ಕಾನೂನು ಚೌಕಟ್ಟವರೆಗೂ ತರ್ತಿದ್ದಾರೆ. ಜೈಲ್ಗೆ ಹೋಗಂತ ಕೇಸ್ ಇದ್ರೆ ಜೈಲ್ಗೆ ಹಾಕ್ತಾರೆ, ಸ್ಟೇಷನ್ ಬೇಲ್ ಅಂತ ಕೇಸ್ ಇದ್ರೆ ಸ್ಟೇಷನ್ ಬೇಲ್ ತಗೊಂಡು ಹೋಗ್ತಾರೆ. ಈಗ ನೋಡಿದ್ರಲ್ಲ ನೀವು, ಸದ್ದಾಂ ಬೇಗ್ ಅವರು ಒಂದ್ ಒಳ್ಳೆ ಒಪಿನಿಯನ್ ನ ಕೊಟ್ಟಿದ್ದಾರೆ. ಈ ಹುಡುಗರಿಗೆ, ಬೆಳೆಯೋ ಹುಡುಗರು ಕೆಲವು ವ್ಯೂಸ್ ಗಳಿಗೋಸ್ಕರ, ಕೆಲವು ಸಬ್ಸ್ಕ್ರೈಬರ್ಸ್ ಗೋಸ್ಕರ ತಮ್ಮ ಜೀವನನ ಹಾಳು ಮಾಡ್ಕೊಳ್ಬೇಡಿ. ನಿಮ್ಗೆ ಏನಾದ್ರೂ ಯಾರಾದ್ರೂ ಮಾತಾಡೋದ್ರಿಂದ ಹರ್ಟ್ ಆಗ್ತಾ ಇದೆಯಾ, ನೀವು ಅವ್ರ ಬಗ್ಗೆ ವಿಡಿಯೋ ಮಾಡಿ ಖಂಡಿತ. ಆದ್ರೆ ಅವ್ರ ಸಬ್ಜೆಕ್ಟ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ವಿಡಿಯೋ ಮಾಡಿ. ಅವ್ರ ಅಮ್ಮಂಗ್ ಬೈಯೋದು, ವಂಶಕ್ಕೆ ಬೈಯೋದು, ಸಮಾಜಕ್ಕೆ ಬೈಯೋದು, ಈ ತರ ತಪ್ಪುಗಳನ್ನ ಪದೇ ಪದೇ ಮಾಡಕ್ ಹೋಗ್ಬೇಡಿ. ಇನ್ ಮುಂದಿನ ದಿನಗಳಲ್ಲಿ ಈ ಕೇಸು ಬೇರೆ ತರ ತಿರುವು ಪಡೆಯುತ್ತಾ ಇಲ್ಲ ಇಲ್ಲಿಗೆ ಮುಗಿಯುತ್ತಾ, ನಾವು ಮುಂದಿನ ಸಲ ನಾವು ಮತ್ತೆ ಸುದ್ದಿ ಮಾಡಿ ನಿಮಗೆ ತೋರಿಸ್ತೀವಿ. ನಮಸ್ಕಾರ. ಇಂಥ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.